ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸೋನಂ ವಾಂಗ್ಚುಕ್ ಅವರ ಉಪವಾಸ 20ನೇ ದಿನಕ್ಕೆ ಹೋಗ್ತಾ ಇದೆ. ಇನ್ನೆರಡು ದಿನ ಅವರು ಉಪವಾಸ ಮಲಗಿದ್ರೆ ಜೀವ ಹೋಗಬಹುದು ಅಂತ ಅವರ ದೇಹದ ಕಂಡೀಷನ್ ಹೇಳ್ತಾ ಇದೆ. 8.5 kg ತೂಕ ಇಳಿಸಿದರೆ ಅಥವಾ ಇಳಿದು ಹೋಗಿದೆ. ಪ್ಲಸ್ ಅವರ BP, ಶುಗರು ಮತ್ತು ದೇಹದಲ್ಲಿರುವಂತಹ ಅಂಗಾಂಗಗಳೆಲ್ಲದರ ಮೇಲೆ ಪ್ರೆಷರ್ ಬಿದ್ದಿದೆ ಅಂತ ಮೆಡಿಕಲ್ ರಿಪೋರ್ಟ್ಸ್ ಹೇಳ್ತಾ ಇದೆ. ಆದರೂ ಸಹ ಮೋದಿ ಸರ್ಕಾರ ಮೋದಿ ಸರ್ಕಾರ ಕನಿಷ್ಠ ತೋರಿಕೆಗಾದರೂ ಒಂದು ಅಪೀಲ್, ಒಂದು ಮಿನಿಸ್ಟರ್ನ ಅಲ್ಲಿಗೆ ಕಳಿಸೋದು ಏನೂ ಮಾಡಿಲ್ಲ. ಅಲ್ಲಿಗೆ ಮೋದಿ ಸರ್ಕಾರ ಸೋನಂ ವಾಂಗ್ಚುಕ್ ಅವರು ಸಾಯಬೇಕು ಅಂತ ಬಯಸ್ತಾ ಇರೋ ಹಾಗಿದೆ. ಪ್ಲಸ್ ವಿಪಕ್ಷವೂ ಸಹ ಅದನ್ನೇ ಬಯಸ್ತಾ ಇದೆಯಾ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಅದನ್ನೇ ಬಯಸ್ತಾ ಇದೆಯಾ? ಯಾಕೆ ಕಾಂಗ್ರೆಸ್ಸಿನ ಒಬ್ಬನೇ ಒಬ್ಬ ನಾಯಕನು ಸಹ ಆ ಕಡೆ ತಲೆ ಹಾಕಲಿಲ್ಲ? ಪ್ಲಸ್ ಜೀವ ಹೋಗ್ತಿರುವಂತಹ ಪರಿಸ್ಥಿತಿಯಲ್ಲೂ ಸಹ ಸೋನಂ ವಾಂಗ್ಚುಕ್ ಅವರು ಉಪವಾಸವನ್ನ ಮುರಿದು ಹೋರಾಟ ಮುಂದುವರಿಸಲಿ ಅನ್ನುವಂತಹ ಹೇಳಿಕೆಯನ್ನಾದರೂ ಸಹ, ಕನಿಷ್ಠ ಆ ಹೇಳಿಕೆಯನ್ನಾದರೂ ಸಹ ಕಾಂಗ್ರೆಸ್ ಕೊಟ್ಟಿಲ್ಲ. ಸೊ ಏನ್ ನಡೀತಾ ಇದೆ ಸೋನಂ ವಾಂಗ್ಚುಕ್ ಅವರ ಈ ಉಪವಾಸ ಸತ್ಯಾಗ್ರಹದಲ್ಲಿ? ಕಾಕ್ರೋಚ್ ಜನತಾ ಪಾರ್ಟಿ ಅಡಿಯಲ್ಲಿ ನಡೀತಾ ಇರುವ ಈ ಸತ್ಯಾಗ್ರಹ ಅದು ಯಾವ ಹಂತಕ್ಕೆ ಹೋಗಿದೆ? ಕೋರ್ಟಿಗೆ ಹೋಗಿದೆ. ಕೋರ್ಟಲ್ಲಿ ಏನಾಯ್ತು ಅದನ್ನು ಸಹ ವಿವರಿಸ್ತೀನಿ. ಯಾಕಂದ್ರೆ ಕೋರ್ಟಲ್ಲಿ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನಾಳೆ ಬಂದು ಉತ್ತರ ಕೊಡಿ, ಅವರ ಜೀವ ಉಳಿಸೋದಕ್ಕೆ ಏನ್ ಮಾಡ್ತೀರಿ ಅಂತ. ಅದರ ಬಗ್ಗೆ ಸಹ ವಿವರಣೆಯನ್ನು ಕೊಡ್ತೀನಿ. ಸೊ ನಿನ್ನೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಿಮಗೆ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಏನು ಆಗಿದೆ, ಯಾವ ಕಾರಣಕ್ಕೆ ಅವರು ಉಪವಾಸ ಮಲಗಿದ್ದಾರೆ ಅಂತ. ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು ಅನ್ನುವಂತಹ ಪಟ್ಟು ಹಿಡಿದು ಸೋನಂ ವಾಂಗ್ಚುಕ್, ಹೋರಾಟಗಾರ ಸೋನಂ ವಾಂಗ್ಚುಕ್ ಇತ್ತೀಚೆಗಷ್ಟೇ ಕಳೆದ ವರ್ಷವೇ ದೇಶದ್ರೋಹದ ಕೇಸಿನ ಅಡಿಯಲ್ಲಿ ಜೈಲಲ್ಲಿ ಇದ್ದು ಬಂದಂತವರು, ಯಾವುದೇ ಸಾಕ್ಷಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಜಾಮೀನು ಪಡ್ಕೊಂಡು ಹೊರಗಡೆ ಬಂದಿರುವಂತವರು, ಅವರ ಹೋರಾಟ, ಅವರ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಇದು. ಯಾರ ಅಡಿಯಲ್ಲಿ ನಡೀತಾ ಇರೋದು? ಕಾಕ್ರೋಚ್ ಜನತಾ ಪಾರ್ಟಿ. ಅದರ ಬಗ್ಗೆ ನಾನು ಹೆಚ್ಚಿಗೆ ವಿವರಿಸೋದಿಲ್ಲ, ನಿನ್ನೆ ಎಲ್ಲ ಅದರ ಬಗ್ಗೆ ಮಾತಾಡಿದ್ದೀವಿ. ಈಗ ಅವರ ಉಪವಾಸ ಸತ್ಯಾಗ್ರಹ 20ನೇ ದಿನಕ್ಕೆ ಕಾಲಿಡ್ತಾ ಇದೆ. ಆದರೆ ಸರ್ಕಾರದ ಕಡೆಯಿಂದ ಏನು ಏನ್ ನಿಮ್ಮ ಸಮಸ್ಯೆ, ಏನು ನಿಮ್ಮ ಬೇಡಿಕೆ ಅಂತ ಕೇಳುವಷ್ಟು ವ್ಯವಧಾನ ಸಹ ಇಲ್ಲಿವರೆಗೆ ಕಂಡು ಬಂದಿಲ್ಲ. ಈ ಹಿಂದೆ ಇದ್ದಂತಹ ಸರ್ಕಾರಗಳು, ಅಣ್ಣಾ ಹಜಾರೆಯಂತಹ ವ್ಯಕ್ತಿಗಳು ಉಪವಾಸ ಮಲಗಿದಾಗ ಕೇಂದ್ರದಿಂದ ಮಂತ್ರಿಗಳನ್ನ ಕಳಿಸ್ಕೊಡೋರು. ಏನ್ ನಿಮ್ಮ ಸಮಸ್ಯೆ ಹೇಳಿ, ಅದಕ್ಕೇನೋ ಒಂದು ಭರವಸೆ ಕೊಡೋ ಪ್ರಯತ್ನ ಮಾಡೋರು. ಅವರ ಉಪವಾಸವನ್ನ ಮುರಿಯೋದಕ್ಕೆ ಏನೆಲ್ಲ ಪ್ರಯತ್ನಗಳು ನಡೆಸಬೇಕು ಅದನ್ನೆಲ್ಲ ನಡೆಸ್ತಿದ್ರು. ಆದರೆ ಈಗಿರುವಂತಹದ್ದು ನರೇಂದ್ರ ಮೋದಿ ಸರ್ಕಾರ. 2002ರ ಗುಜರಾತ್ ನರಮೇಧವನ್ನ ಕಂಡು ಬಂದಂತಹ ನರೇಂದ್ರ ಮೋದಿ ಸರ್ಕಾರ ಮಣಿಪುರದಲ್ಲಿ ಹೊತ್ತಿ ಹುರಿತಾ ಇದ್ರು ಸಹ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಇರುವಂತಹ ನರೇಂದ್ರ ಮೋದಿ ಸರ್ಕಾರ ಜನ ಬ್ಯಾಂಕುಗಳ ಕ್ಯೂವಿನಲ್ಲಿ ಸಾಯ್ತಾ ಇದ್ರೆ, ಲಾಕ್ಡೌನ್ ಹೆಸರಿನಲ್ಲಿ ಲಕ್ಷಾಂತರ ಜನ ನಡೆದು ಸುಸ್ತಾಗಿ ರೋಡ್ಗಳಲ್ಲಿ ಹೆಣಗಳಾಗ್ತಾ ಇದ್ರೆ, ಒಂದು ಚೂರು ಕರುಣೆ ತೋರದಂತಹ ನರೇಂದ್ರ ಮೋದಿ ಸರ್ಕಾರ ಜನರನ್ನ ಹಿಂದೂ ಮುಸ್ಲಿಂ ಹೆಸರಲ್ಲಿ ಬಡಿದಾಡೋದಕ್ಕೆ ಬಿಟ್ಟು ಹಸು ಹೆಸರಿನಲ್ಲಿ ದಿನ ಬೆಳಗಾದ್ರೆ ಅಮಾಯಕರ ಹೆಣಗಳನ್ನ ಬೀಳಿಸ್ತಾ ಇದ್ರು ಸಹ ಕ್ರೂರಿಗಳು. ಅದರ ಬಗ್ಗೆ ಚಕಾರ ಎತ್ತದಂತಹ ನರೇಂದ್ರ ಮೋದಿ ಸರ್ಕಾರ ಈಗಿರೋದು. ಸೊ ಸೋನಂ ವಾಂಗ್ಚುಕ್ ಅವರ ಬಳಿಗೆ ಸರ್ಕಾರದ ಪ್ರತಿನಿಧಿಯಾಗಿ ಯಾರೂ ಹೋಗಿಲ್ಲ, ಇಲ್ಲಿವರೆಗೆ ಯಾರು ಹೋಗಿಲ್ಲ. ನೆಮ್ಮದಿಯಾಗಿ ವಿದೇಶಗಳಿಗೆ ಹೋಗಿ ನರೇಂದ್ರ ಮೋದಿ ಕುಣಿತ ನೋಡ್ತಾ, ಕಿಸಿ ಕಿಸಿ ಅಂತ ನಗ್ತಾ, ಲೇಡಿ ಪ್ರೈಮ್ ಮಿನಿಸ್ಟರ್ಗಳಿಗೆ ಚಾಕ್ಲೇಟ್ ಕೊಡ್ತಾ, ಅಲ್ಲಿ ಹಲ್ಲು ಗಿಂಜುತ್ತಾ ಟೈಮ್ ಪಾಸ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿಗೆ ನಿಮಗೆ ಅರ್ಥ ಆಗಿರೋದೇನು, ಅರ್ಥ ಆಗಬಹುದಾದೇನು ಅಂದ್ರೆ, ನರೇಂದ್ರ ಮೋದಿ ಸರ್ಕಾರ ಸೋನಂ ವಾಂಗ್ಚುಕ್ ಬದುಕಿದ್ರು ಸತ್ತಿದ್ರು ನಮಗೇನು ಪರವಾಗಿಲ್ಲ, ವಿ ಡೋಂಟ್ ಕೇರ್ ಅನ್ನುವ ನಿರ್ಧಾರಕ್ಕೆ ಬಂದಿದೆ ಅನ್ನುವ ರೀತಿಯಲ್ಲಿ ಅದು ನಡವಳಿಕೆಯನ್ನು ತೋರಿಸ್ತಾ ಇದೆ. ಅವರ ಮನಸ್ಥಿತಿಗಳು ಸಹ ಅದೇ ತರ ಇದೆ. ಹಾಗಾದ್ರೆ ಯಾಕೆ, ಏನು ಭಯ ನರೇಂದ್ರ ಮೋದಿ ಸರ್ಕಾರಕ್ಕೆ? ಅಟ್ಲೀಸ್ಟ್ ಇಷ್ಟು ದೊಡ್ಡ ಜನ್ಸಿ ನೀಟ್ ಪೇಪರ್ ಲೀಕ್ ಆಗಿ 21ಕ್ಕೂ ಹೆಚ್ಚು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಲ್ಲ, ಸರಿ ಸ್ವಲ್ಪವಾದರೂ ಜವಾಬ್ದಾರಿ ಹೊರೋಣ, ಅವರ ಬೇಡಿಕೆಯನ್ನು ಈಡೇರಿಸೋಣ, ಶಿಕ್ಷಣ ಸಚಿವರ ರಾಜೀನಾಮೆ ಪಡ್ಕೊಂಡ್ ಬಿಡೋಣ ಅಂತ ಯಾಕೆ ಮುಂದಕ್ಕೆ ಬರ್ತಿಲ್ಲ ಅಂದ್ರೆ, ದೇವೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯೋದ್ರಲ್ಲಿ ಇವರೇನಾದ್ರು ಸಕ್ಸಸ್ಫುಲ್ ಆದ್ರೆ
ನಾಳೆ ಸಿಕ್ಕಾಪಟ್ಟೆ ಮಿನಿಸ್ಟರ್ಗಳ ಲಿಸ್ಟ್ ಶುರುವಾಗುತ್ತೆ. ಯಾಕಂದ್ರೆ ಮೋದಿ ಆಡಳಿತದಲ್ಲಿರುವಂತಹ ಅಥವಾ ಮೋದಿ ಸರ್ಕಾರದಲ್ಲಿರುವಂತಹ ಪ್ರತಿಯೊಬ್ಬ ಮಂತ್ರಿಯೂ ನಾಲಾಯಕ್ಕೆ. ಒಬ್ಬರೂ ಸಹ ಮಂತ್ರಿ ಆಗಿರ್ಲಿಕ್ಕೆ ಲಾಯಕ್ಕಿರುವಂತಹ ವ್ಯಕ್ತಿಗಳು ಯಾರೂ ಇಲ್ಲ ಅದರಲ್ಲಿ, ಇನ್ಕ್ಲೂಡಿಂಗ್ ಅಮಿತ್ ಶಾ ಇಂದ ಹಿಡಿದು ಸೀತಾರಾಮನ್, ನಿರ್ಮಲಾ ಸೀತಾರಾಮನ್ ಇಂದ ಹಿಡಿದು ಎಲ್ಲ ಮಂತ್ರಿಗಳು ಎಲ್ಲ ನಾಲಾಯಕಗಳೇ. ಬರೀ ಹಿಂದೂ ಮುಸ್ಲಿಂ ಮಾಡಿ ವೋಟ್ ಹಾಕಿಸ್ಕೊಂಡು ಬಂದಿದ್ದಾರೆ, ಇಲ್ಲ ರಾಜ್ಯಸಭೆಯ ಮೂಲಕ ಹಿಂಬಾಗಿಲಿನಿಂದ ಬಂದು ನಿರ್ಮಲಾ ಸೀತಾರಾಮನ್ ತರ ಮಂತ್ರಿಯಾಗಿ ಗಟ್ಟಿಯಾಗಿ ಕೂತಿದ್ದಾರೆ. ಸೊ ಒಬ್ಬರ ರಾಜೀನಾಮೆ ಕೊಟ್ಟುಬಿಟ್ರೆ ಪಟ್ಟಿನೇ ಬಂದ್ಬಿಡುತ್ತೆ. ಒಬ್ಬರಿಂದ ಒಬ್ಬರು ಪ್ರತಿಭಟನೆಗಳು, ಉಪವಾಸಗಳು ಕೂತ್ಕೊಂಡ್ಬಿಡ್ತಾರೆ ಒಬ್ಬೊಬ್ಬ ಮಂತ್ರಿಯ ವಿಚಾರವಾಗಿ. ಕೊನೆಗೆ ನನ್ನ ಬಗ್ಗೆಯೂ ಸಹ ಉಪವಾಸ ಕೂತ್ಕೊಂಡ್ಬಿಡ್ತಾರೆ. ನರೇಂದ್ರ ಮೋದಿ ಈಸ್ ನಾಟ್ ಸೂಟಬಲ್, ನಾಟ್ ಫಿಟ್ ಟು ಬಿ ಎ ಪ್ರೈಮ್ ಮಿನಿಸ್ಟರ್. ನರೇಂದ್ರ ಮೋದಿ ಪ್ರಧಾನಿ ಆಗಲಿಕ್ಕೆ ಲಾಯಕ್ಕಲ್ಲದ ವ್ಯಕ್ತಿ, ನರೇಂದ್ರ ಮೋದಿನೇ ರಾಜೀನಾಮೆ ಕೊಡಬೇಕು ಅಂತ ಯಾರಾದ್ರೂ ಮಲಗ್ಬಿಡ್ತಾರೆ ಉಪವಾಸ ಅನ್ನೋದು ಭಯ ನರೇಂದ್ರ ಮೋದಿಗೆ. ಅದರ ಜೊತೆಗೆ ಅವರಲ್ಲಿರುವಂತಹ ಒಳಗಿರುವಂತಹ ಅಮಾನವೀಯ ಗುಣ. ಯಾರು ಸತ್ರ ನನಗೇನು, ಅದರಿಂದ ಅಂಬಾನಿಗೇನಾದ್ರು ಲಾಸ, ಅದಾನಿಗೇನಾದ್ರು ಲಾಸ ಇಲ್ವಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಬ್ಬರಿಗೆ ಏನಾದ್ರು ₹1 ಲಾಸ್ ಆಗೋಂಗಿದ್ರೆ ನಾಳೆ ಬೆಳಗ್ಗೆನೆ ನರೇಂದ್ರ ಮೋದಿನೇ ಹಾಲಿನ ಲೋಟ ಹಿಡ್ಕೊಂಡೋಗಿ ಅಥವಾ ಎಳ್ನೀರಿನ ಲೋಟ ಹಿಡ್ಕೊಂಡೋಗಿ ಸೋನಂ ವಾಂಗ್ಚುಕ್ ಪಕ್ಕದಲ್ಲಿ ಕೂತ್ಕೊಂಡು ಆಶ್ವಾಸನೆ ಕೊಟ್ಟು ಧರ್ಮೇಂದ್ರ ಪ್ರಧಾನ್ ಅಲ್ಲೇ ಆ ಸ್ಪಾಟ್ ಅಲ್ಲಿ ಡಿಸ್ಮಿಸ್ ಮಾಡಿ ಸೋನಂ ವಾಂಗ್ಚುಕ್ಗೆ ಹಾಲು ಎಳ್ನೀರು ಕುಡಿಸಿರೋರು. ಅಂದ್ರೆ ಈಗ ಹಂಗಾಗ್ತಾ ಇಲ್ಲ. ಸೊ ಇದು ಆಡಳಿತ ಪಕ್ಷದ ಕತೆ. ಇನ್ನು ಆ ಮನುಷ್ಯನ ಪ್ರಾಣ 2 ದಿನದಲ್ಲಿ ಹೋಗ್ಬಿಡುತ್ತೆ. ಉಪವಾಸ ಅತಿಯಾಯ್ತು, ವಯಸ್ಸು ಬೇರೆ ಹೆಚ್ಚಿದೆ ಆ ಮನುಷ್ಯನಿಗೆ, ದೇಹ ತಡೀತಾ ಇಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಈಗ BP, ಶುಗರು, ಕಿಡ್ನಿ, ಬೇರೆ ಬೇರೆ ಆರ್ಗನ್ಸ್ ಎಲ್ಲ ಪ್ರೆಷರ್ ಬೀಳ್ತಾ ಇದೆ. 8.5 kg ಇಳಿದು ಹೋಗಿದ್ದಾರೆ. ಹಾಗಾಗಿ ಅವರನ್ನ ಬದುಕಿಸೋದಕ್ಕೆ ಅವರಿಗೆ ಬಲವಂತವಾಗಿ ಊಟ ಉಣಿಸುವ ಕೆಲಸ ಆಗಬೇಕು. ಅವರನ್ನ ವಶಕ್ಕೆ ಪಡೆದು ಆಸ್ಪತ್ರೆಗೆ ಸೇರಿಸಬೇಕು, ಗ್ಲೂಕೋಸ್ ಹಾಕಬೇಕು. ಅದಕ್ಕೆ ನೀವು ಆದೇಶ ಕೊಡಿ ಅಂತ ರಾಕೇಶ್ ಕುಮಾರ್ ಸೈನಿ ಅನ್ನುವಂತಹ ಹೋರಾಟಗಾರರು ಆಗಿರುವಂತಹ ವಕೀಲರು PIL ಅನ್ನ ದೆಹಲಿ ಹೈಕೋರ್ಟ್ಗೆ ಹಾಕಿದ್ದಾರೆ. ದೆಹಲಿ ಹೈಕೋರ್ಟ್ ನಿನ್ನೆ ಅದರ ವಿಚಾರಣೆಯನ್ನು ನಡೆಸಿ ನಾಳೆ ಅಂದ್ರೆ ಇವತ್ತು ಸರ್ಕಾರದ ಪ್ರತಿನಿಧಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಎಮರ್ಜೆನ್ಸಿ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಸೊ ಇವತ್ತು ಏನು ಉತ್ತರ ಕೊಡ್ತಾರೆ ಕೇಂದ್ರ ಸರ್ಕಾರದವರು ಅಂತ ನೋಡ್ಬೇಕು. ಯಾಕೆಂದ್ರೆ ಅಧಿಕೃತವಾಗಿ ಕೋರ್ಟ್ಗಂತೂ ಬರ್ಕೊಡಕ್ಕಾಗೋದಿಲ್ಲ. ಸತ್ರೆ ಸಾಯ್ಲಿ ಅವನು ಸತ್ರೆ ನನಗೇನು ಲಾಸು ಅಂತ ಏನು ಬರ್ಕೊಡಕ್ಕಾಗಲ್ಲ. ಅವ್ರ ಮನಸ್ಸಲ್ಲಿ ಇರಬಹುದು, ಬಟ್ ಅದನ್ನು ಬರ್ಕೊಡಕ್ಕಾಗಲ್ಲ, ಕೋರ್ಟಲ್ಲಿ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ ಅಫಿಡವಿಟ್ ರೂಪದಲ್ಲಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಏನು ನಾಟಕ ಅಥವಾ ಡ್ರಾಮಾ ಮಾಡುತ್ತೆ, ಏನು ಕೊಡುತ್ತೆ ಬರವಣಿಗೆಯಲ್ಲಿ ಅಥವಾ ಅವರ ಪ್ರತಿನಿಧಿಯಲ್ಲಿ ಬಂದು ಕೋರ್ಟಲ್ಲಿ ಏನು ಹೇಳ್ತಾರೆ, ಅದು ಸ್ವಲ್ಪ ಕಾದು ನೋಡಬೇಕಾದಂತಹ ವಿಚಾರ. ಇನ್ನು ಇಷ್ಟೆಲ್ಲ ಆಗ್ತಿದ್ರು ಸಹ ಮುಖ್ಯವಾದ ಪ್ರತಿಪಕ್ಷವಾಗಿರುವಂತಹ ಅತಿ ದೊಡ್ಡ ಪ್ರತಿಪಕ್ಷವಾಗಿರುವಂತಹ ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ ಚಕ್ಕಾರ ಎತ್ತಾ ಇಲ್ಲ. ಕಾಂಗ್ರೆಸ್ಸಿನಿಂದ ಕೇವಲ ಶಶಿ ತರೂರ್ ಮಾತ್ರ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ, ದಯವಿಟ್ಟು ಉಪವಾಸವನ್ನ ಅಂತ್ಯಗೊಳಿಸಿ, ಹೋರಾಟವನ್ನ ಮುಂದುವರಿಸಿ, ಈ ರೀತಿಯಾಗಿ ಹೋದರೆ ನಿಮಗೆ ಏನು ಜಯ ಸಿಗಲ್ಲ, ನಿಮ್ಮ ಜೀವ ಅಮೂಲ್ಯ ಅಂತ ಬರ್ಕೊಂಡಿದ್ದಾರೆ. ಬಿಟ್ರೆ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕನೂ ಸಹ ಆ ಪ್ರತಿಭಟನೆ ಜಾಗಕ್ಕೆ ಹೋಗಿಲ್ಲ. ಆಮ್ ಆದ್ಮಿ ಪಕ್ಷದವರು ಹೋದ್ರು, ಸಮಾಜವಾದಿ ಪಕ್ಷದವರು ಹೋದ್ರು, ಕಮ್ಯುನಿಸ್ಟರು ಹೋದ್ರು, TMC ಅವರು ಹೋದ್ರು, ದೊಡ್ಡ ದೊಡ್ಡ ಬರಹಗಾರರು, ಆರ್ಟಿಸ್ಟ್ಗಳು, ಪ್ರಕಾಶ್ ರೈ ಅಂತಹ ಹೋರಾಟಗಾರ ಪ್ಲಸ್ ನಟ, ಸಾಕಷ್ಟು ಜನ ಹೋದ್ರು. ಕಾಂಗ್ರೆಸ್ ಅವರು ಮಾತ್ರ ತಲೆ ಹಾಕಿ ಮಲಗಲಿಲ್ಲ. ಅಲ್ಲಿಗೆ ಈ ದೇಶದ ಅತಿ ದೊಡ್ಡ ಪ್ರತಿಪಕ್ಷ ಕಾಂಗ್ರೆಸ್ ಸಹ ಸೋನಂ ವಾಂಗ್ಚುಕ್ ಸಾವಿಗೆ ಕಾಯ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಹುಡ್ತವೆ. ಯಾಕೆಂದ್ರೆ ಆ ವ್ಯಕ್ತಿ ಜೀವ ಏನಾದ್ರೂ ಹೋಗ್ಬಿಟ್ರೆ ಅದನ್ನ ದೊಡ್ಡ ರಾಜಕೀಯ ಮಾಡ್ಕೊಳ್ಬಹುದು. ಜುಲೈ 20ನೇ ತಾರೀಕಿನಿಂದ ಮಾನ್ಸೂನ್ ಸೆಷನ್ ಸ್ಟಾರ್ಟ್ ಆಗುತ್ತೆ ಪಾರ್ಲಿಮೆಂಟ್ ಅಲ್ಲಿ. ಅಲ್ಲಿ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಬಹುದು ಅನ್ನುವುದು ಇವರ ಮನಸ್ಥಿತಿ ಇದ್ದರೂ ಇರಬಹುದು. ಇಲ್ಲದೆ ಹೋದ್ರೆ ಎಲ್ಲಿ ಏನೇ ಆದ್ರೂ ಸಣ್ಣ ಘಟನೆ ಆದ್ರೂ ಸಹ ಪ್ರಿಯಾಂಕಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಅವರನ್ನ ಮಾತಾಡಿಸಿ ಅವರ ಕಷ್ಟ ಸುಖ ವಿಚಾರಿಸಿ ಒಂದಷ್ಟು ರೀಲ್ಸು ವಿಡಿಯೋಸು ಎಲ್ಲ ಮಾಡ್ತಿದ್ರಲ್ಲ. ಈ ಒಂದು ಪ್ರತಿಭಟನೆ ಜಾಗಕ್ಕೆ ರಾಹುಲ್ ಗಾಂಧಿ ಇನ್ನೂ ಯಾಕೆ ಹೋಗಿಲ್ಲ, ಪ್ರಿಯಾಂಕಾ ಗಾಂಧಿ ಯಾಕೆ ಹೋಗಿಲ್ಲ? ಹೋಗೋದು ಬಿಡ್ರಿ, ಒಂದು ಸ್ಟೇಟ್ಮೆಂಟ್ ಅನ್ನ ಯಾಕೆ ಬಿಡುಗಡೆ ಮಾಡಿಲ್ಲ?
ಒಂದು ಸ್ಟೇಟ್ಮೆಂಟ್ ಅನ್ನು ಯಾಕೆ ಬಿಡುಗಡೆ ಮಾಡಿಲ್ಲ? ಆಕ್ಚುಲ್ ಆಗಿ ನೋಡಿದ್ರೆ ಇಷ್ಟೊತ್ತಿಗಾಗ್ಲೇ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಉಪವಾಸ ಮುರೀರಿ, ನಾನಿದ್ದೀನಿ ಪಾರ್ಲಿಮೆಂಟ್ ಅಲ್ಲಿ, ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನಿಮ್ಮ ಪರವಾಗಿ ಮಾತಾಡ್ತೀನಿ, ನೀವು ಬೀದಿಯಲ್ಲಿ ಹೋರಾಡಿ, ನಾನು ಪಾರ್ಲಿಮೆಂಟ್ ಒಳಗಡೆ ಹೋರಾಡ್ತೀನಿ, ಹೊರಗಡೆ ನನ್ನ ಕಾಂಗ್ರೆಸ್ ಪಕ್ಷದವರು ಸಹ ಹೋರಾಡ್ತಾರೆ, ಎಲ್ಲ ಒಟ್ಟಿಗೆ ಹೋರಾಡೋಣ, ಇದು ಮಕ್ಕಳ ವಿಚಾರ, ನೀಟ್ ವಿಚಾರ, ಮಕ್ಕಳ ಭವಿಷ್ಯದ ವಿಚಾರ, ನಾವಿದ್ದೀವಿ ನಿಮ್ಮ ಜೊತೆ, ಮುರೀರಿ ನೀವು ಉಪವಾಸನ, ಅದು ಬೇಕಾಗಿಲ್ಲ, ಅದು ಈ ಕ್ರೂರ ಸರ್ಕಾರ, ನೀವು ಸತ್ರು ಕೇರ್ ಮಾಡಲ್ಲ, ನೀವು ಸತ್ತು ಸಾಧಿಸೋದೇನಿಲ್ಲ, ದಯವಿಟ್ಟು ನೀವು ಉಪವಾಸವನ್ನ ಹಿಂದೆಗೆದುಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ರಾಹುಲ್ ಗಾಂಧಿ. ಇಲ್ಲ, ನೋ, ಇಲ್ಲಿಯವರೆಗೆ ಹೇಳಿಲ್ಲ, ಹೇಳುವ ಲಕ್ಷಣಗಳು ಕಾಣ್ತಾ ಇಲ್ಲ. ಆರಂಭದಿಂದಲೂ ಸಹ ಕಾಕ್ರೋಚ್ ಜನತಾ ಪಾರ್ಟಿ ವಿಚಾರದಲ್ಲಿ ಕಾಂಗ್ರೆಸ್ ಅಸೂಯೆ ಅಂತಹ ಮನಸ್ಥಿತಿಯನ್ನೇ ಪ್ರದರ್ಶನ ಮಾಡಿಕೊಂಡು ಬರ್ತಾ ಇದೆ. ಅದನ್ನ ಬಿಜೆಪಿಯ ಬಿ ಟೀಮ್ ಅಂತ ಆರಂಭದಲ್ಲೇ ಬ್ರ್ಯಾಂಡ್ ಮಾಡುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತು, ಕಾಂಗ್ರೆಸ್ನ ಐಟಿ ಸೆಲ್ ಮಾಡ್ತು. ಅದು ಬಿಜೆಪಿಯ ಬಿ ಟೀಮು, ಎ ಟೀಮು ಎಂಥದ್ದು? ಈಗಿನ ಪರಿಸ್ಥಿತಿ ಏನು? ಆ ವ್ಯಕ್ತಿ ಉಪವಾಸ ಮಲಗಿರೋದು ಯಾರಿಗಾಗಿ, ಯಾವ ವಿಚಾರಕ್ಕಾಗಿ? ಅದಕ್ಕೆ ಬೆಂಬಲಿಸಬೇಕಾಗಿದ್ದು ನಿಮ್ಮ ಜವಾಬ್ದಾರಿನ ಇಲ್ಲವಾ ಅಂತ ಕಾಂಗ್ರೆಸ್ ಅನ್ನು ಕೇಳಿದ್ರೆ ಉತ್ತರ ಇಲ್ಲ. ದೇ ಆರ್ ಅಬ್ಸಲ್ಯೂಟ್ಲಿ ಸೈಲೆಂಟ್. ಅದರ ಅರ್ಥ ವಿಪಕ್ಷವೂ ಸಹ, ಬೇರೆ ವಿಪಕ್ಷಗಳನ್ನು ಬಿಟ್ಟು ಮುಖ್ಯವಾಗಿ ಕಾಂಗ್ರೆಸ್, ಸೋನಂ ವಾಂಗ್ಚುಕ್ ಸಾಯ್ಲಿ, ನಾವು ಅದರ ರಾಜಕೀಯ ಲಾಭ ಪಡ್ಕೊಳ್ಳೋಣ ಅಂತ ಕಾಯ್ತಿರೋ ಹಾಗೆ ಕಾಣ್ತಿದೆ. ಸೊ ಪರಿಸ್ಥಿತಿ ಹಾಗಿದೆ. ಒಂದು ಕ್ರೂರ ಸರ್ಕಾರ, ಅಮಾನವೀಯ ಸರ್ಕಾರ, ಇನ್ನೊಂದು ರಾಜಕೀಯ ಲಾಭ ಸಿಗಬಹುದೇನೋ ಅಂತ ಕಾಯ್ತಿರುವಂತಹ ವಿಪಕ್ಷ. ಇದರ ನಡುವೆ ಸೋನಂ ವಾಂಗ್ಚುಕ್ 20ನೇ ದಿನಕ್ಕೆ ಉಪವಾಸವನ್ನ ತಗೊಂಡು ಹೋಗಿದ್ದಾರೆ. ಅವರ ದೇಹದ ಪರಿಸ್ಥಿತಿ ಪ್ರತಿ ಗಂಟೆಗೂ ಸಹ ಕ್ಷೀಣಿಸ್ತಾ ಇದೆ. ಹೈಕೋರ್ಟ್ ಅಲ್ಲಿ ಇವತ್ತೇನಾಗುತ್ತೆ, ಹೈಕೋರ್ಟ್ ಏನ್ ಸೂಚನೆ ಕೊಡುತ್ತೆ ಸರ್ಕಾರಕ್ಕೆ, ಅದನ್ನ ಕಾದು ನೋಡಬೇಕು. ಅಥವಾ ಯಾರದಾದ್ರೂ ಮನವೊಲಿಕೆಗೆ ಸೋನಂ ವಾಂಗ್ಚುಕ್ ಅವರು ಉಪವಾಸವನ್ನ ತೊರೆದು ಹೋರಾಟವನ್ನ ಮುಂದುವರಿಸ್ತಾರ, ಅಥವಾ ಆ ಕಡೆ ಇವರು ಈ ಕಡೆ ಇವರು ಎಲ್ಲರೂ ಸೈಲೆಂಟ್ ಆಗಿದ್ದು ಆ ಮನುಷ್ಯನ ಜೀವ ಹೋಗುವಾಗ ಅದೇ ಸೈಲೆನ್ಸ್ ಅನ್ನ ಕಾಪಾಡ್ಕೊಳ್ತಾರ, ಕಾದ್ ನೋಡೋಣ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.